ಇಲ್ಲೇ ಹೋಟ್ಲಲ್ಲೇ ಶಾಪಿಂಗ್ ಆಪ್ಷನ್ ಅವೈಲೇಬಲ್ ಇದೆ ನೋಡಿ. ನಿಮ್ಮ ಕಡೆಯಿಂದ ಬಿಲೋ 60 ಬಂದ್ಬಿಟ್ಟು ನಾವು VIP ದರ್ಶನದಲ್ಲಿ ಕರ್ಕೊಂಡು ಹೋಗ್ತೀರಿ. ಓಕೆ. ಅಬೋ 60 ಇರೋರಿಗೆ ಬಂದ್ಬಿಟ್ಟು ಇಲ್ಲೇ ಟೆಂಪಲ್ಲೇನೆ ಬೇರೆ ಫೆಸಿಲಿಟೀಸ್ ಕೊಟ್ಟಿದೆ. ಸೊ ಅವರಿಗೆ ಕಬ್ನಲ್ಲಿ ಕುಡಿಯೋಣ. ಹಾಯ್, ಹಲೋ, ನಮಸ್ಕಾರ, ಶುಭೋದಯ. ಇದು 2ನೇ ದಿವಸ ನೋಡಿ. ನಾವು ಸ್ಟೇ ಮಾಡಿರೋ ಹೋಟೆಲಿಂದ ವ್ಯೂ ಈ ರೀತಿ. ಸೊ ಈಗ 8 ಗಂಟೆಗೆ ಇದೆಲ್ಲ ರೆಡಿ ಆಗಬೇಕು. ಇವಾಗ ಜಸ್ಟ್ ಎದ್ದಿದ್ದೀವಿ. 8 ಗಂಟೆಗೆ ಇಲ್ಲಿಂದ ಮತ್ತೆ ನಾವು ದರ್ಶನಕ್ಕೆ ಹೊರಡ್ತೀವಿ. ಹಾಗಾಗಿ ಎದ್ದು ಈಗೆಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಹೊರಡೋದು. ಚೆನ್ನಾಗಿದೆ ಹೋಟ್ಲೆಲ್ಲ. ನಿನ್ನೆ ಸ್ವಲ್ಪ ಕ್ಯೂವಲ್ಲೆಲ್ಲ ಜಾಸ್ತಿ ಆಯ್ತು ನಿಂತಿದ್ವಲ್ಲ, ಸೊ ಹಾಗಾಗಿ ಎಲ್ಲ ಫುಲ್ಲು ಒಂಥರ ಒಳ್ಳೆ ನಿದ್ದೆ. ಸ್ನಾನ ಮಾಡಿಲ್ಲ, ಹೊರಡೋಣಂತೆ. ನಡೀರಿ, ಇನ್ನು ಹೊರಡುವಾಗ ಸಿಗೋಣ. ಎಲ್ಲ ಮಾಡಿ ರೆಡಿಯಾಗಿ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ನೋಡ್ಬೋದು ವೆರೈಟಿ ಎಲ್ಲ ಇದೆ ಬ್ರೇಕ್ಫಾಸ್ಟಲ್ಲಿ. ಸೊ ಇವಾಗ ನಾವು ಇದು ಅವಲಕ್ಕಿ ತೊಗೊಂಡಿದ್ದೀವಿ. ಅವಲಕ್ಕಿ ಚಿತ್ರಾನ್ನ ಇದು ತೊಗೊಂಡು ತಿಂದ್ಕೊಂಡು ಇಲ್ಲಿಂದ ಹೊರಡೋಣಂತೆ. ಹಲೋ, ಚೆನ್ನಾಗಿದ್ದಾನ? ಹಲೋ, ಚೆನ್ನಾಗಿದೆ. ಇದು ಅವಲಕ್ಕಿ ಇದ್ರ ಜೊತೆ ಏನಂತಾರೆ ಒಂಥರ ಮಿಕ್ಸರ್ ಟೈಪಲ್ಲಿ ಹಾಕಿದ್ದಾರೆ. ತುಂಬ ಟೇಸ್ಟಿ ಇದೆ, ಚೆನ್ನಾಗಿದೆ. ಹೊರಟಿದ್ದೀವಿ ಇವಾಗ ದರ್ಶನ ಮಾಡೋದಕ್ಕೆ. ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದಾರೆ. ಸೊ ನೈಟ್ ನಿಮಗೆ ಎಲ್ಲ ಕಾಣಿಸ್ತಾ ಇಲ್ಲ, ಗೊತ್ತಿಲ್ಲ, ಈ ರೀತಿ ಇದೆ ಇದು. ಸೊ ಏನಂದರೆ ಸರ್, ಇದು 60 ಇಯರ್ಸ್ ಇರೋರಿಗೆ ಮತ್ತು ಬಿಲೋ 60 ಇರೋರಿಗೆ ಏನೋ ರೂಲ್ ಇದೆಯಲ್ಲ ನಿಮ್ಮ ಕಡೆಯಿಂದ? ಬಿಲೋ 60 ಬಂದ್ಬಿಟ್ಟು ನಾವು VIP ದರ್ಶನದಲ್ಲಿ ಕರ್ಕೊಂಡು ಹೋಗ್ತೀರಿ. ಓಕೆ. ಅಬೋ 60 ಇರೋರಿಗೆ ಬಂದ್ಬಿಟ್ಟು ಇಲ್ಲೇ ಟೆಂಪಲ್ಲೇನೆ ಬೇರೆ ಫೆಸಿಲಿಟೀಸ್ ಕೊಟ್ಟಿದೆ. ಸೊ ಅವರಿಗೆ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು 60 ಯಾರ್ಯಾರು ಅಬೋ ಇರ್ತಾರೆ ಅವರು ಡೈರೆಕ್ಟ್ ಆಗಿ ದರ್ಶನಕ್ಕೆ ಹೋಗ್ಬೋದು. ಜಾಸ್ತಿ ಹೊತ್ತು ವೆಯ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತಂದ್ರೆ ಏಜ್ ಒಂದು ಫ್ಯಾಕ್ಟರ್ ಹಿಡ್ಕೊಂಡು ಥರ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಓಕೆ. ಸೊ ನೋಡಿ, ಇದೊಂದು ಒಳ್ಳೆ ಫೆಸಿಲಿಟಿ. ಇದು ಶಿರಡಿ ಸಾಯಿಬಾಬಾ ಕಡೆ, ಆ ಟೆಂಪಲ್ ಕಡೆಯಿಂದನೇ ಅಲ್ವಾ? ಹೌದು, ಟೆಂಪಲ್ ಕಡೆಯಿಂದನೇ ಇದು. ಸೊ ಯಾಕಂದರೆ ನೀವು ನೋಡ್ಬೋದು, ಏಜ್ 60+ ಆಗಿರೋರಿಗೆಲ್ಲ ಮಂಡಿ ನೋವು, ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ತುಂಬ ಪ್ರಾಬ್ಲಮ್ ಇರುತ್ತೆ. ಅವರಿಗೆಲ್ಲ ಡೈರೆಕ್ಟ್ ದರ್ಶನ ಥರ ಇರುತ್ತೆ. ಬಟ್ ಯಾರು ಏನು 60ಇಂದ ಒಳಗಡೆ ಇರ್ತಾರಲ್ಲ ಅವ್ರಿಗೆ VIP ಎಂಟ್ರಿ ಇರುತ್ತೆ. ಹಾಗಾಗಿ ಇದು ಕೂಡ ಒಂದು ಒಳ್ಳೆ ಬೆನಿಫಿಟ್. ನಾರ್ಮಲ್ ಎಂಟ್ರಿ ಇದೆ, VIP ಎಂಟ್ರಿ ಇದೆ, ಪ್ಲಸ್ ತುಂಬ ಏಜ್ ಆಗಿರೋರಿಗೆ ಡೈರೆಕ್ಟ್ ದರ್ಶನ ಫೆಸಿಲಿಟಿ ಇದೆ. ಸೊ ಇದೆಲ್ಲ ಕೂಡ ಪಾರ್ಟ್ ಆಫ್ ಏನಂತಾರೆ ಈ ಶಿರಡಿ ಸಾಯಿಬಾಬಾ ಕಡೆಯಿಂದ. ಬಟ್ ಇವ್ರ ಕಡೆಯಿಂದ ಏನಂದರೆ ನಾರ್ಮಲ್ ಏನಿರ್ತಾರೆ ಬಿಲೋ 60 ಅವ್ರಿಗೆಲ್ಲ VIP ಎಂಟ್ರಿದು ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಓಕೆ. ಸೊ ಅದೊಂದು ಬೆಸ್ಟು. ಯಾಕಂದರೆ ಮತ್ತೆ ಕ್ಯೂವಲ್ಲಿ ನಿಂತ್ಕೊಳ್ಳೋದು, ಒದ್ದಾಡೋದು, ತಲೆನೋವಿರಲ್ಲ. ಆರಾಮಾಗಿ ಒಂದು 30 ಮಿನಿಟ್ಸ್ ಟು 40 ಮಿನಿಟ್ಸಲ್ಲಿ ಆಗೋಗ್ಬೋದು. 40 ಮಿನಿಟ್ಸ್ ಎಲ್ಲನೂ ಮುಗಿದೋಗುತ್ತೆ. ಅಲ್ಲಿ ಚಾವಡಿ, ದ್ವಾರಕಾಮಯಿ, ಮ್ಯೂಸಿಯಮ್ ಇವೆಲ್ಲ ನೋಡೋಷ್ಟೊತ್ತಿಗೆ 1 hour ಆಗುತ್ತೆ. ಓಕೆ. ಸೊ ನಾವು ಅದಕ್ಕೆ ಅದಾದಮೇಲೆ ಬಂದ್ಬಿಟ್ಟು 12 o'clock ತನಕ ಫ್ರೀ ಟೈಮ್ ಇರುತ್ತೆ. ಶಾಪಿಂಗ್ ಮಾಡ್ಕೋಬೋದು. ಓಕೆ. 12 o'clock ಹೋಟೆಲ್ಗೆ ವಾಪಸ್ ಬರಬೇಕಾಗುತ್ತೆ. ಹಾರ್ಡ್ಲಿ 1.5 ಗಂಟೆ ಒಳಗಡೆ ಎಲ್ಲ ಮುಗಿದೇ ಹೋಗ್ಬಿಡಿ. ಎಲ್ಲ ಮುಗಿದೋಗುತ್ತೆ. ಓಕೆ, ಸೂಪರ್. ಎಷ್ಟೇ ಜನ ಇದ್ರೂ ಕೂಡ ಒಂದು 20 to 30 ಮಿನಿಟ್ಸಲ್ಲಿ ದರ್ಶನ ಆಗುತ್ತೆ. ಏನು ಯಾರು ವರಿ ಮಾಡೋಂಥ ಅವಶ್ಯಕತೆ ಇಲ್ಲ. ಪ್ಲಸ್ ನಾವು ಇರ್ತಾರೆ, ಗೈಡ್ ಇರ್ತಾರೆ, ಎಲ್ಲ ಟೇಕ್ ಕೇರ್ ಮಾಡ್ತಾರೆ. ಎಲ್ಲರನ್ನೂ ಕೂಡ ಅವರೇ ಕರ್ಕೊಂಡು ಬರ್ತಾರೆ ಆಚೆ. ಓಕೆ. ಎಷ್ಟು ದೂರ ಇದೆ ಸರ್ ಇಲ್ಲಿಂದ? ಇಲ್ಲಿಂದ ವಾಕೇಬಲ್ ಒಂದು 5 ಮಿನಿಟ್ಸ್ ಅಷ್ಟೇ. ಓಕೆ. ನೀವು ನೋಡಿ, ರೂಮು ಇವರು ಯಾವ ಥರ ಫೆಸಿಲಿಟೀಸ್ ಮಾಡಿದ್ದಾರೆ ಅಂದರೆ 100 ಮೀಟರ್ ವಿತಿನ್, ಅಂದರೆ ವಾಕಬಲ್ ಡಿಸ್ಟೆನ್ಸಲ್ಲಿ 100 ಮೀಟರ್ಸ್ ಟು 200 ಮೀಟರ್ಸ್ ಒಳಗಡೆನೆ ಇದು ಶಿರಡಿ ಸಾಯಿಬಾಬಾದು ಟೆಂಪಲ್ ಇದೆ. ಸೊ ಸ್ಟ್ರೈಟ್ ಬಂದು ರೈಟ್ ತೊಗೋತೀವಿ ನೋಡಿ. ರೈಟ್ ತೊಗೊಂಡು ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಇದೆ. ಸೊ ನಡೀರಿ, ಇವಾಗ ಅಲ್ಲಿ ಹೋಗಿ ಅಲ್ಲಿಂದ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಣ. ನೋಡ್ಬೋದು ಎಲ್ಲ ಏನಿದ್ದಾರೆ ನಮ್ಮ ಜೊತೆ ಏನು ಪ್ಯಾಕೇಜಲ್ಲಿ ಬಂದಿದ್ದಾರಲ್ಲ ಅವರೇ. ಸೊ ಎಲ್ಲ ಏನು 60+ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಅವ್ರಿಗೆಲ್ಲ ಸಪ್ರೇಟಾಗಿ ಒಂದು ದರ್ಶನ. ಯಾಕೆ ಅವ್ರು ಸ್ಪೀಡಾಗಿ ನಡೆಯೋಕ್ಕಾಗೋದಿಲ್ಲ, ಹಾಗಾಗಿ ಆರಾಮಾಗಿ ಸ್ಲೋ ಆಗಿ ಕರ್ಕೊಂಡೋಗಿ. ಕಂಪ್ಲೀಟ್ ಇಬ್ಬರು ಇರ್ತಾರೆ, ಗೈಡು ಮತ್ತು ಏನು ಟ್ರಾವೆಲ್ ಮ್ಯಾನೇಜರು, ಇಬ್ಬರು ಸೇರಿ ಒಂದೊಂದು ಬ್ಯಾಚ್ನ ಕರ್ಕೊಂಡು ಹೋಗ್ತಾರೆ. ಇನ್ನೇನು ಸ್ವಲ್ಪ ಮುಂದೆ ಹೋದರೆ
ಇಲ್ಲೇ ಸಿಗುತ್ತೆ. ಯೂಶಲಿ ಬಂದು 2 ಗ್ರೂಪ್ ಮಾಡ್ತೀವಿ. ಓಕೆ. ಸೊ ಏನಕ್ಕೆ ಮಾಡೋದು ಅಂತಂದರೆ, ಎಕ್ಸಾಂಪಲ್ಲು ಆಫ್ಟರ್ 60 ಈಗಿರೋ ಒಂದು ಹೆಲ್ತ್ ಕಂಡೀಷನಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ. ಹೌದು. ಶುಗರ್ ಇರುತ್ತೆ, ಬಿ ಪಿ ಇರುತ್ತೆ. ಸೊ ಆ ಕಾರಣದಿಂದ ನಾವಿಬ್ಬರಿರೋದ್ರಿಂದ 2 ಗ್ರೂಪ್ ಮಾಡಿ ಸಪ್ರೇಟ್ ಕರ್ಕೊಂಡು ಬರ್ತೀವಿ. ಆದರೆ ಯಾರಿಗೂ ಎಲ್ಲೂ ರಿಸ್ಕ್ ಆಗಬಾರ್ದು ಅಂತ. ಏನಕ್ಕೆಂದರೆ ಅವ್ರು ಅಷ್ಟೂರಿಂದ ಎಲ್ಲ ದೇವ್ರ ದರ್ಶನ ಮಾಡಬೇಕು ಅಂತ ಬಂದಿರ್ತಾರೆ. ಸೊ ಏನಾದ್ರು ಹೆಲ್ತ್ ಅಪ್ಸೆಟ್ ಆಯಿತು ಅಂತಂದರೆ ಅವ್ರ ಪಾಪ ಇಲ್ಲಿ ನೋಡೋದಕ್ಕಾಗಲ್ಲ. ಹೌದು. ಸೊ ಆ ಒಂದು ಇಂಟೆನ್ಷನಿಂದ ಆದಷ್ಟು ಸೇಫ್ ಆ್ಯಂಡ್ ಕಂಫರ್ಟಾಗಿ ಕರ್ಕೊಂಡು ಬರ್ತೀವಿ. ಇಲ್ಲ ಸರ್, ತುಂಬ ಒಳ್ಳೆ ಆಪ್ಷನ್ನು. ಯೂಶಲಿ ನಾವು ಇಂಡಿವಿಜುವಲಾಗಿ ಬರ್ತೀವಿ ಅಂದರೆ ಪರದಾಡಬೇಕಾಗುತ್ತೆ ಇದ್ರ ಬಗ್ಗೆ, ಏನು ಸ್ವಲ್ಪ ಅಷ್ಟು ನಾಲೆಜ್ ಇರೋಲ್ಲ. ಬಟ್ ಇವಾದರೆ ಇವಾಗ 2 ಟೀಮ್ ಮಾಡಿ ಒಬ್ಬರು ಕಂಪ್ಲೀಟು ಒಬ್ಬರನ್ನ ಇನ್ಚಾರ್ಜ್ ತೊಗೊಂಡು ಇನ್ನೊಂದು ಟೀಮ್ನ ಕಂಪ್ಲೀಟ್ ಇನ್ಚಾರ್ಜ್ ತೊಗೊಳ್ಳೋದ್ರಿಂದ ಆ ಕಡೆ ಈ ಕಡೆ ಮಿಸ್ ಆಗ್ತಾರೆ ಅದಾಗ್ತಾರೆ ಅನ್ನೋ ಒಂದು ಟೆನ್ಷನ್ ಇರೋದಿಲ್ಲ. ಹೌದು, ಅದೊಂದು ಒಳ್ಳೆ ಆಪ್ಷನ್. ಹಾಗಾಗಿ ಸೊ ನಾವು ಮೇನು ಶಿರ್ಡಿ ಸಾಯಿಬಾಬಾ ಎಂಟ್ರೆನ್ಸ್ ಇದೆಯಲ್ಲ, ಅದಕ್ಕೆ ಮುಂಚೆ ಒಂದು ದೇವಸ್ಥಾನ ಸಿಗುತ್ತೆ ಸಾಯಿಬಾಬಾದು. ಸೊ ಹಾಗೆ ಇಲ್ಲಿ ಬಂದು ದೇವ್ರ ಕೈ ಮುಗಿದು ಪ್ರದಕ್ಷಿಣೆ ಹಾಕ್ಕೊಂಡು ಸೊ ಇಲ್ಲಿಂದ ಎಲ್ಲರೂ ಹೋಗ್ತಾಯಿದ್ವಿ. ಅಲ್ಲಿ ಒಳಗಡೆ ನಮಗೆ ಕ್ಯಾಮ್ರಾ ಆಗಲಿ, ಸ್ಮಾರ್ಟ್ ವಾಚ್ ಆಗಲಿ, ಯಾವುದೇ ಸಹ ಥರದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಬಿಡೋದಿಲ್ಲ. ಸೊ ಹಾಗಾಗಿ ಅಲ್ಲಿ ನಮಗೆ ವೀಡಿಯೋ ಕೂಡ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ವೀಡಿಯೋ ನಾನು ಆ್ಯಡ್ ಮಾಡಿದೆ. ಸೊ ಇಲ್ಲಿ ಒಂದು ಸೇಮ್ ಅದೇ ರೀತಿಯ ಒಂದು ಸಾಯಿಬಾಬಾ ದೇವಸ್ಥಾನ ಇದೆ ಚಿಕ್ಕದು. ಸೊ ಎಲ್ಲರೂ ಇಲ್ಲಿ ದೇವರಿಗೆ ಕೈ ಮುಗಿದು ಇಲ್ಲಿಂದ ನಾವು ಮುಂದಕ್ಕೆ ಮೇನ್ ಸಾಯಿಬಾಬಾ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದೀವಿ. ಸೊ ಇಲ್ಲಿ ಮುಗಿಸ್ಕೊಂಬಂದ್ವಿ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ ಅದೇ ಮೇನ್ ಎಂಟ್ರೆನ್ಸು. ಇವಾಗ ಅಲ್ಲಿಂದ ಎಲ್ಲರೂ ಎಂಟ್ರಿ ಆಗ್ತೀವಿ ನಾವು. ಹೋಗೋಣ ಬನ್ನಿ. ಆನ್ ದಿ ವೇ ಅಲ್ಲಿ ಒಂದು ಚಿಕ್ಕ ದೇವಸ್ಥಾನ ಆಯಿತು, ಅದು ಮುಗಿಸ್ಕೊಂಡು ಇವಾಗ ಮೇನ್ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತೀವಿ. ಯಾರನ್ನೂ ಮಿಸ್ ಮಾಡಿ ಅಂತೂ ಹೋಗಿಲ್ಲ. ಏನು ಇಸ್ಕೊಳ್ಳೋರು ಅದ್ರಾಗ ಹಿಡ್ಕೊಂಡು ನಿಂತಿರ್ತಾರೆ ಬಡಿ ಬಡಿ ಅಂತ. ಟ್ರಸ್ಟ್ ಅಲ್ವಾ, ಸ್ವಲ್ಪ ಚೆನ್ನಾಗಿ ಎಲ್ಲ ಇದು ಮಾಡಿದ್ದಾರೆ. ಮುಜರಾಯಿ ಎಲ್ಲ ದೇವಸ್ಥಾನ ಅದ್ರ ಅಂಡರಲ್ಲೇ ಬರುತ್ತೆ. ಬಟ್ ಇದರ ಟ್ರಸ್ಟ್ ಇರ್ತವೆ. ತಿರುಪತಿನೂ ಅಷ್ಟೇ ನೋಡಿ ಟ್ರಸ್ಟು, ಧರ್ಮಸ್ಥಳನೂ ಒಂದು ಟ್ರಸ್ಟು, ಆ ರೀತಿ. ಓಕೆ. ಸೊ ಇದು ಬಂದುಬಿಟ್ಟು ಚಪ್ಪಲ್ ಸ್ಟ್ಯಾಂಡ್ ಅಂತೆ, ಫ್ರೀ ಇದೆ. ಚಪ್ಪಲೆಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗೋದು. ಇದು ಮೊಬೈಲು ಅಲೋ ಆಗುತ್ತಾ ಇಲ್ಲಿದೆ, ಇಲ್ಲ ಇಲ್ಲೇ ಇಟ್ಟೋಗ್ಬೇಕು? ಮೊಬೈಲ್ ಇಲ್ಲೇ ಇಡಬೇಕು, ಮೊಬೈಲ್ ಅಲೋ ಇರೋದಿಲ್ಲ. ಹಾಂ. ಚಪ್ಪಲ್ ಮತ್ತು ಮೊಬೈಲ್ ಇಲ್ಲೇ ಇಡಬೇಕು. ಓಕೆ. ಸೊ ಪರ್ ಮೊಬೈಲ್ಗೆ 5 ರೂಪಾಯಿ ಹಂಗೆ ಲಾಕರಲ್ಲಿ ಇಡ್ತಾರೆ ಮೊಬೈಲ್ನ. ಸೊ ಚಪ್ಪಲ್ನ ಇಲ್ಲೇ ಬಿಟ್ಬಿಟ್ಟು ಹೊರಡೋದು. ಹಂಗಾರೆ ನಾವೇನು ಶೂಟ್ ಮಾಡೋಂಗಿಲ್ಲ, ಏನೂ ಇಲ್ಲ, ಹೊರಗಡೆ ಶೂಟಿಂಗ್ ಇಲ್ಲ. ಇಲ್ಲಿಗೆ ಮುಗಿದ ಕತೆ, ಇಲ್ಲಿಗೆ ಮುಗೀತು ನಮ್ಮದು. ಚಪ್ಪಲಿ ಬಿಡೋಕೆ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ, ಫ್ರೀ ವ್ಯವಸ್ಥೆ. ಮೊಬೈಲ್ ಮಾತ್ರ ಇಡೋದಕ್ಕೆ ಈಗ ಅದೇ ಚಪ್ಪಲಿ ಮತ್ತು ಮೊಬೈಲೆಲ್ಲ ಇಡಬೇಕು. ಬಟ್ ನಾವು ಮೊಬೈಲ್ ಏನು ತೊಗೊಂಡು ಹೋಗ್ತಿದ್ದೀನಿ ಅಂದರೆ ನಮ್ಮ ಗೈಡ್ ಏನಿರ್ತಾರೆ ಹೊರಗಡೆ, ಅವ್ರ ಕಡೆ ನಾವು ಮೊಬೈಲ್ ಕೊಟ್ಕೊಳ್ತೀವಿ. ಯಾಕೆ ಅವ್ರ ಹೊರಗಡೆ ಎಂಟ್ರಿ ಆಗಲ್ಲ. ಹಾಗಾಗಿ ನಾವು ಜಸ್ಟ್ ಒಂದು ವ್ಲಾಗ್ ಮಾಡ್ಕೊಳ್ಳೋಕೆ ತೊಗೊಂಡು ಹೋಗ್ತೀವಿ. ಬಟ್ ಅಲ್ಲಿಂದ ಅವ್ರು ಮತ್ತೆ ವಾಪಸ್ ಹ್ಯಾಂಡ್ ಓವರ್ ಮಾಡ್ತೀವಿ. ಓಕೆ. ಇಲ್ಲಿದ್ದಾರೆ ಎಲ್ಲ. ಸೊ ನೋಡ್ಬೋದು ಇವಾಗೆಲ್ಲ ಚಪ್ಪಲಿ ಬಿಟ್ಟು ಹಾಗೆ ಬರಿಗಾಲಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಸೀನಿಯರ್ ಸಿಟಿಸನ್ ಆಗಿರೋದ್ರಿಂದ ಎಲ್ಲ ತುಂಬ ಕೇರ್ಫುಲ್ಲಾಗಿ ನೀಟಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ನಾವೆಲ್ಲ ಜಲ್ದಿ ಹೋಗ್ಬಿಡ್ಬೋದು, ಅವರೆಲ್ಲ ನಮ್ಮ ಥರ ಸ್ಪೀಡಾಗಿ ನಡೆಯೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಸ್ಲೋ ಆಗಿ ನಾರ್ಮಲಾಗಿ ಕರ್ಕೊಂಡು ಹೋಗ್ತೀವಿ. ಈಗ ಇಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ. ಇದು ಎಂಟ್ರೆನ್ಸ್. ಇಲ್ಲೂ ಕೂಡ ಶೂ ಸ್ಟ್ಯಾಂಡ್ ಇದೆ, ಅವೈಲೇಬಲ್ ಇದೆ. ಇಲ್ಲೂ ಇದೆ ಮೊಬೈಲ್ ಲಾಕರ್, ಶೂ ಲಾಕೆಲ್ಲ. ಸೀನಿಯರ್ ಸಿಟಿಸನ್ಗೆ ಈ ಕ್ಯೂ ಸ್ಟಾರ್ಟ್ ಆಗಿದೆ. ಆರಾಮಾಗಿ ನೋಡ್ಕೊಂಡ್ಬನ್ನಿ. ಏನು ಚಪ್ಪಲಿ ಮಾಡ್ಕೊಂಡಿದೆ ಸರ್? ಓಕೆ. ಸೊ ಇವಾಗ ನಾವು ಅಲ್ಲಿಂದ ಸೀನಿಯರ್ ಸಿಟಿಸನ್ಸ್ನ ಬಿಟ್ಬಿಟ್ಟು ಹಿಂಗೆ ಮೇಲೆ ಮುಂದೆ ಹೋಗ್ತೀವಿ. ಹಾಗಾಗಿ ಇಲ್ಲೂ ಕೂಡ ಇದೆ, ಅಂದರೆ ಒಳಗಡೆ ಬರ್ತಾ ಇನ್ನೇನು ಎಂಟ್ರೆನ್ಸ್ ಹತ್ರ ಬರ್ತಾ ಮೊಬೈಲ್ ಲಾಕರ್ಸ್ ಇದೆ. ಇಲ್ಲಿ ಪ್ರಸಾದ ಮತ್ತು ಮೊಬೈಲ್ ಲಾಕರ್ ಇದೆ. ಹಾಗಾಗಿ ಇಲ್ಲಿ ಮೊಬೈಲ್ನ ಇಡ್ತಾ ಇದ್ದೀವಿ. ಓಕೆ, ಇಲ್ಲೇ ಇಟ್ಬಿಡೋದು ಸರ್ ಮೊಬೈಲು. ಹೇಗಾಯ್ತಣ್ಣ ದರ್ಶನ? ಚೆನ್ನಾಗಾಯ್ತಲ್ಲ ಎಲ್ಲನೂ? ಏನೊಂದು ಅರ್ಧ ಗಂಟೆಗೆ ಮುಗ್ದೋಗ್ಬಿಡ್ತು ನಮಗೆ. ಆ್ಯಕ್ಚುಲಿ ನಾವು
ಜಾಸ್ತಿ ಅರ್ಧ ಗಂಟೆಲ್ಲ 20 ನಿಮಿಷದಲ್ಲಿ ಆಗೋಗ್ಬಿಡ್ತು. ಅರ್ಲಿ ಮಾರ್ನಿಂಗ್ಗೆ ಬಂದಿದ್ವಲ್ಲ, ಹಾಗಾಗಿ ಎಲ್ಲ ಚೆನ್ನಾಗಿ ನೋಡ್ಕೊಂಡು ನೋಡ್ಬೋದು. ಇವಾಗ ಎಲ್ಲರೂ ವಾಪಸ್ ಬಂದು ಹೋಟ್ಲಿಗೆ ಬರ್ತಾ ಇದ್ದೀವಿ. ಇನ್ನು ನಾರ್ಮಲಾಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಧ್ಯಾಹ್ನ ಊಟ ಮಾಡಿಕೊಂಡು ಹೊರಡೋದು. ನೈಟ್ ತೋರ್ಸೋಕ್ಕಾಗಿಲ್ಲ ನೋಡಿ, ಇದೆ ಹೋಟ್ಲು, ಅಲೌಕಿಕ್ ಅನಂತ ಗ್ಯಾಲರಿ ಇದು, ಅಲೌಕಿಕ್ ಹೋಟೆಲ್ ಇದು. ಓಕೆ, ಇಲ್ಲೇ ಹೋಟ್ಲಲ್ಲೇ ಶಾಪಿಂಗ್ ಆಪ್ಷನ್ ಅವೈಲೇಬಲ್ ಇದೆ ನೋಡಿ. ಇಲ್ಲೆಲ್ಲ ಮೂರ್ತಿಗಳು, ಲಾಕೆಟು, ಡಾಲರು ಎಲ್ಲ ಬೆಳೆದಿದ್ದು. ರುದ್ರಾಕ್ಷಿ ಮಾಲೆ, ಪೆಂಡೆಂಟು, ಡಾಲರು. ಪರವಾಗಿಲ್ಲ. ಇಲ್ಲಿಂದನೇ ಏನಾದರೂ ಸ್ವಲ್ಪ ಏನೋ ಶಾಪಿಂಗ್ ಮಾಡಬೇಕಂದ್ರೆ ಇಲ್ಲಿಂದನೇ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗೆಲ್ಲರೂ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಚೆಕ್ಔಟ್ ಮಾಡಾಯಿತು, ಲಗೇಜ್ ಎಲ್ಲ ಇಟ್ಬಿಟ್ಟು ಇವಾಗ ಮಧ್ಯಾಹ್ನದ ಊಟ ಮಾಡಿಕೊಂಡು ಮತ್ತೆ ಇಲ್ಲಿಂದ ಹೊರಡೋದು. 2 ಅವರ್ ಜರ್ನಿ ಇರುತ್ತೆ ಕಂಟಿನ್ಯೂಸ್ ಆಗಿ. 2 ಅವರ್ ಶಿಂಗ್ನಾಪುರ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಸೈಟ್ ಸೀಯಿಂಗ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಗಣಪತಿ ದೇವಸ್ಥಾನ ಅಲ್ಲ, ಅದನ್ನು ಮುಗಿಸ್ಕೊಂಡು ಮತ್ತು ಏರ್ಪೋರ್ಟಿಂದ ನಮ್ಮ ಮನೆ ಬೆಂಗಳೂರು ಅಷ್ಟೇ. ನೋಡ್ಬೋದು ಇವಾಗ ಮಧ್ಯಾಹ್ನದ ಊಟ ಮಾಡ್ತಾಯಿದ್ದೀವಿ. ಊಟ ಮಾಡ್ಕೊಂಡೆಲ್ಲ ಹೊರಡೋದು. ಗಾಡಿಗಳೆಲ್ಲ ಬಂದಿದೆ, ಗಾಡಿಯೆಲ್ಲ ರೆಡಿ ಇದೆ. ಊಟ ಮಾಡಿಬಿಟ್ಟು ಗಾಡಿನೆಲ್ಲ ಲಗೇಜ್ನೆಲ್ಲ ಗಾಡಿಗೆ ಹಾಕ್ಕೊಂಡು ಮತ್ತು ಸೀದಾ ನೆಕ್ಸ್ಟ್ ಡೆಸ್ಟಿನೇಷನ್ ಸಾಯಿ ಸುಶಿ ಇರೋದು. ಎಲ್ಲ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಮಗೊಂದು ಖುಷಿ ಆಯಿತು. ಅದೇ ಅಷ್ಟು ಬಜೆಟಲ್ಲಿ ಇಷ್ಟೆಲ್ಲ ಅರೇಂಜ್ಮೆಂಟ್ ಹೆಂಗೆ ಮಾಡ್ತಾರೆ ಅದೇ ಒಂದೊಂದು ಸರ್ತಿ ಡೌಟ್ ಆಗ್ಬಿಡುತ್ತೆ. ಅಷ್ಟು ಚೆನ್ನಾಗಿದೆ ಎಲ್ಲ ಅರೇಂಜ್ಮೆಂಟ್ಸು ಪ್ರತಿಯೊಂದು. ಇವಾಗ ತಿಂದ್ಬಿಟ್ಟು ಮತ್ತೆ ಹೊರಡೋಣ. ಹೋಟೆಲಿಂದ ಎಲ್ಲ ಚೆಕ್ಔಟ್ ಮಾಡಿಬಿಟ್ಟು ಊಟ ಎಲ್ಲ ಆಯಿತು ಮಧ್ಯಾಹ್ನದ್ದು. ಸೊ ಎಲ್ಲರೂ ಹೊರಟಿದ್ದೀವಿ ನೋಡಿ, ಬಸ್ ರೆಡಿ ಇದೆ. ಈಗ ಬಸ್ಸಲ್ಲಿ ಹೊರಟು ಎಲ್ಲ ಹೋಗೋದು. ಓಕೆ, ಇಲ್ಲಿಂದ ಶನಿ ಸಿಂಗಾಪುರ್ ಹೋಗೋಕ್ಕೆ 1-1.5 ಅವರ್ ಆಗುತ್ತೆ. ನೀವು ಈ ರೀಲ್ಸಲ್ಲೆಲ್ಲ ನೋಡಿರ್ತೀರಾ, ಈ ಕಬ್ಬಿನ ಹಾಲು ತೆಗೆಯೋದು ಎತ್ತಲ್ಲೇ. ಸೊ ಅದು ಒಂದು ಸ್ಟಾಪ್ ಮಾಡ್ತೀರಿ ಅಲ್ಲೂ ಕೂಡ. ಯಾರಾದ್ರು ಕುಡಿಯೋಕೆ ಇಷ್ಟ ಇದ್ರೆ ಅಲ್ಲಿ ಕುಡಿಬೋದು. ಸೊ ಅದಾದಮೇಲೆ ಬಂದ್ಬಿಟ್ಟು ಉಯ್ಯಾಲೆ ಹಾಕಿರ್ತಾರೆ ಅಲ್ಲಿ, ಒಂದು 10 to 15 ಮಿನಿಟ್ಸ್ ಟೈಮ್ ಇರುತ್ತೆ. ಸೊ ಅದನ್ನು ಮುಗಿಸ್ಕೊಂಡು ಹೋಗೋಣ. ನಾವಿದ್ದಂಥ ಹೋಟೆಲಿಂದ ಶನಿ ಸಿಂಗಾಪುರಕ್ಕೆ ಅದು ಆಲ್ಮೋಸ್ಟ್ ಒಂದು 1.5 to 2 ಗಂಟೆ ಜರ್ನಿ. ಹಾಗಾಗಿ ಆನ್ ದ ವೇ ಜರ್ನಿ ಸ್ವಲ್ಪ ಬೋರ್ ಆಗದೆ ಇರಲಿ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತ ಹೇಳಿ ವಿಶ್ವ ಅವರು ಎಲ್ಲರಿಗೂ ಹಾಡು ಹೇಳಿಸ್ತಾಯಿದ್ರು, ಹಾಗೆ ಡ್ಯಾನ್ಸ್ ಎಲ್ಲ ಮಾಡಿಸ್ತಾಯಿದ್ರು. ಸೊ ಇದನ್ನು ನೆಕ್ಸ್ಟ್ ಮುಂದೆ ಬರ್ತಾ ಕ್ಲಿಪ್ಪಲ್ಲಿ ನೋಡ್ತೀರಾ. ಸೊ ಈ ಒಂದು ವಿಡಿಯೋ ತುಂಬ ಲೆಂತ್ ಇರೋದ್ರಿಂದ ನಾವು ಏನು ಶನಿ ಸಿಂಗಾಪುರ್ಗೆ ರೀಚ್ ಆಗಿ ಒಂದು ಕಡೆ ಕಬ್ನಲ್ಲಿ ಕುಡಿತೀವಿ, ಅಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೋಡಿ, ಎಂಜಾಯ್ ಮಾಡಿ. मजबूरीनु आन जालतिक सूरीनु जहर बड़े हाथेरी बेजावा मैं पूरीनु आना सियो नहीं आया दिल वांग वांग मेरा टकराया काका के दस जाए पड़वेनु हितदाली तंदेगण ಕಡೆ ನ್ಯಾಚುರಲ್ ಆಗಿ ಕಬ್ಬಿನಲ್ಲಿ ತೆಗಿತಾರೆ. ಇದೆಲ್ಲ ಹಳೆ ಕಾಲದಲ್ಲಿ ಹೀಗೆ ಈ ಗಾಣದ ಎಣ್ಣೆ ಆಗಿರ್ಬೋದು ಅದೆಲ್ಲ ಹೀಗೆ ತೆಗಿತಾ ಇದ್ದಿದ್ದು. ಸೊ ಹಾಗೆ ನೋಡಿ ಇಲ್ಲೊಂದು ಎತ್ತು ಕಟ್ಟಿದ್ದಾರೆ. ಎತ್ತಿಗೆ ಅದೆಷ್ಟು ಚೆನ್ನಾಗಿ ಅವ್ರು ಚೆಲ್ ಅಂದ ತಕ್ಷಣ ಮುಂದಕ್ಕೆ ಹೋಗ್ತಿದೆ ಅದು. ಹಾಗೆ ಇದು ಮಾಡ್ಬೋದು.
ಇವಾಗ ಎಲ್ಲರೂ ಕಬ್ನಾಲ್ ಕುಡಿಯೋಕೆ ಬಂದಿದ್ದೀವಿ. ಕಬ್ನಾಲ್ ಕುಡ್ಕೊಂಡು ಹಾಗೆ ಇಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ನೋಡಿ ಉಯ್ಯಾಲೆಗಳು ಇದೆಲ್ಲ ಇದೆ. ಮೆಜಾರಿಟಿ ಎಲ್ಲ ಕಬ್ಬು ಬೆಳೀತಾರೆ ಅನಿಸುತ್ತೆ. ರೋಡ್ ಸೈಡಲ್ಲಿ ಸುಮಾರು ಅಂಗಡಿಗಳಿದ್ದಾವೆ ಈ ಥರ. ಇಲ್ಲ ನಿಲ್ಲಿಸ್ಕೊಂಡು ಬಂದಿದ್ದೀವಿ. ಸೊ ಬನ್ನಿ ಇವಾಗ ಅಲ್ಲೇ ನ್ಯಾಚುರಲ್ ಕಬ್ಬಣ ಗಿಬ್ಬಣ ಏನಿಲ್ಲ, ಯಾರು ಉದ್ದಲ್ಲಿ ಮಾಡಿರೋ ಅಂಥದ್ದು. ಚೆನ್ನಾಗಿ ಇಳಿತದೆ ನೋಡಿ ಇಲ್ಲಿ. ಚೆನ್ನಾಗಿ ಬಂದು ಇಳಿತದೆ. ಫುಲ್ ನ್ಯಾಚುರಲ್ ವೇ ಆಫ್ ಇದು ಎಕ್ಸ್ಟ್ರಾಕ್ಟ್ ಮಾಡೋದು. ಒಂದೇ ಸತಿಗೆ 1-2 ಹಾಕೋದಿಲ್ಲ. ಮಿಷಿನ್ಗಳಾದರೆ 1-2 ಹಾಕಬೇಕು. ಒಂದೇ ಸತಿ 5-6 ಹಾಕ್ಬಿಟ್ರೆ ಒಟ್ಟಿಗೆ ಫುಲ್ ಎಲ್ಲ ಹಿಂಗೆ ಥರ ಚೆನ್ನಾಗಿದೆ. ಸೆವೆನ್ ಈಗ ಕಬ್ನಲ್ಲಿ ಕುಡಿಯೋಣ. ಇದು ಆರ್ಗ್ಯಾನಿಕ್ ಬೆಲ್ಲ ಇಲ್ಲೇ ಮಾಡೋದಿದೆ. ಸೊ ತಗೊಂಡಿದ್ದೀವಿ. ನಮ್ಮ ಮಂಡ್ಯ ಕಡೆನೂ ಸಿಗ್ತವೆ. ಹಾಗಾಗಿ सर हमारा 51 नंबर शुगर कैन जूस इधर शिंगनापुर शॉप नंबर 51 है क्या? नंबर 51 ओके. नंबर बोल दो ऐसे आपका. मोबाइल नंबर बोल दो. ओके 9922358314. ಓಕೆ. ಸೊ ನೋಡಿ, ಏನಾದ್ರು ಈ ಕಡೆ ಬಂದರೆ ಅವ್ರು ಫೋನ್ ಮಾಡ್ಕೊಂಬರ್ಬೋದು. ಜಾಸ್ತಿ ಜನ ಬಂದರೆ ರೆಡಿ ಮಾಡಿ ಇಟ್ಟಿರ್ತಾರೆ ಆಲ್ರೆಡಿ. जूस अच्छा था ना? ಹಾಂ, ಅಚ್ಚಾದ ಬಹುದು ಅಚ್ಚಾದ. ಎಲ್ಲ ನ್ಯಾಚುರಲ್ ವೇ ಆಫ್ ಎಕ್ಸ್ಟ್ರಾಕ್ಷನ್ ಚೆನ್ನಾಗಿದೆ.